ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿನಲ್ಲಿ ಅಮಾವಾಸ್ಯೆ ದಿನ ರಾತ್ರಿ 4 ಜನ ಬಂದು ಬರಿಗಾಲಲ್ಲಿ ಬಂದು ಸೌಂಡ್ ಆಗ್ದಿರ ಎಲ್ಲ ಬಡಾವಣೆಯಲ್ಲಿ ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಹೊರಗಡೆಯಿಂದ ಯಾರು ಲಾಕ್ ಮಾಡಿರ್ತಾರೆ ವಿಸಿಬಲ್ ಆಗಿ ಪಾಟ್ ಲಾಕ್ ಏನು ಹಾಕಿದ್ದಾರೆ ಅಂಥವ್ರು ಗಮನಿಸಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದು ಮನೆಗೆ ಹೋಗಿ 100 ಗ್ರಾಮ್ ಅಷ್ಟು ಒಡವೆ ಮತ್ತು ಬೆಳ್ಳಿ ಸಾಮಾನು ಕಳ್ತನ ಮಾಡ್ತಾರೆ. ಮತ್ತೊಂದು ಮನೆಯಲ್ಲಿ ಕಳ್ತನ ಮಾಡಿರ್ತಾರೆ. ಅದನ್ನು ಸಹಿತ ನಮ್ಮ ದೊಡ್ಡಬಳ್ಳಾಪುರ DSP ರವಿ ಮತ್ತು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಅವರು ತಂಡ ಮಾಡಿದ್ವಿ. ಅವರು ಪತ್ತೆ ಹಚ್ಚಿ ಎಲ್ಲ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದಿದ್ದು ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ. ಅದರಲ್ಲಿ ಇನ್ನೊಬ್ಬರು ಸಿಗಬೇಕು ಅನ್ನೋಂಥದ್ದು ಇದೆ. ಅದನ್ನು ತನಿಖೆ ಮುಂದುವರೆದಿದೆ. ಇಲ್ಲ, ಇವರೆಲ್ಲ ದಾವಣಗೆರೆಗೆ ಜಿಲ್ಲೆಯ ಸೇರುವಂಥವರು. ಪುರುಷೋತ್ತಮ ಮತ್ತು ದರ್ಶನ್, ಚಂದ್ರು ಮತ್ತು ಒಂದು ಹುಡುಗಿ ಸಹಿತ ಒಂದು ಪ್ಲ್ಯಾನ್ಡ್ ಎಜುಕೇಟೆಡ್ ಗ್ಯಾಂಗ್. ಇವರು ಪ್ಲ್ಯಾನ್ ಮಾಡಿ ಯಾವುದೇ ಶಬ್ದ ಆಗದಿರ ನಾಯಿಗಳಿಗೆ ಶಬ್ದ ಮಾಡಿದರೆ ಬಿಸ್ಕೆಟ್ ಹಾಕೋದು, ಬರಿಗಾಲಲ್ಲಿ ಬರೋದು, ಎಲ್ಲ CCTV ಇಲ್ದಿರ ಮಾಡೋಂಥದ್ದು. ಬಂದು ಟ್ರೈನಲ್ಲಿ ಬಂದು ಇಳ್ಕೊತಾರೆ. ಟ್ರೈನಲ್ಲಿ ಬಂದು ಇಳ್ಕೊಂಡ್ಬಿಟ್ಟು ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಐಸೋಲೇಟೆಡ್ ಲೇಔಟ್ಸು ಒಂಟಿ ಮನೆಗಳು ದೂರ ಮಾಡೋಂಥದ್ದು ಮಾಡಿಕೊಂಡು ಹೋಗಿ ಆಪೋಸಿಟ್ ಏರಿಯಾದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿ ಪರಪ್ಪನಗರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದರು. ಇಂಟ್ಯಾಕ್ಟ್ ಅವತ್ತು ಸೇಮ್ ನೈಟ್ ಮಾಡಿದರೆ ನೆಕ್ಸ್ಟ್ ಮರುದಿನವೇ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರನ್ನ ಪತ್ತೆ ಹಚ್ಚಿ ದಸ್ತಿಗೆ ಮಾಡಿ ಕಳ್ತನ ಮಾಡೋದಷ್ಟೇ ಅಂತ. ಮನೆಯಲ್ಲಿ ಯಾರೂ ಇರಲಿಲ್ಲ. ಬಾಗಿಲು ಹೊಡೆದ್ಬಿಟ್ಟು ಬೀಗ ಹೊಡೆದ್ಬಿಟ್ಟು ಅದನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ ಪ್ರಕರಣಗಳಿದ್ದಾವೆ. ಈಗಾಗಲೇ 2 ಪ್ರಕರಣ ನಗರದಲ್ಲಿದ್ದಾವೆ, ತುಮಕೂರಲ್ಲಿದೆ. ಅದನ್ನು ಹಿನ್ನೆಲೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿ ಇದು ಮಾಡಿ